ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬರ್ತಾ ಇರೋ ಅಪ್ಡೇಟ್ ಏನಂದರೆ ಇಶಾನ್ ಕಿಶನ್ ಅವರು ಈಗ ಬೇರೆ ದೇಶಕ್ಕೆ ಸೇಲ್ ಆಗ್ತಾ ಇದ್ದಾರೆ ಅಂತ. ಅಂದರೆ ಇಶಾನ್ ಕಿಶನ್ ಅವರು ನಮ್ಮ ಭಾರತ ತಂಡವನ್ನು ಬಿಟ್ಟು ಬೇರೆ ದೇಶಕ್ಕೆ ಕ್ರಿಕೆಟ್ ಆಡಲು ಹೋಗ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ಇದು ಸುಳ್ಳು ನಿಜ, ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಬಟನ್ ಇದೆ, ಮಾಡ್ಕೊಳ್ಳಿ. ಏನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಇಶಾನ್ ಕಿಶನ್ ಅವರು ಬೇರೆ ದೇಶಕ್ಕೆ ಆಡಲು ಹೋಗ್ತಾ ಇದ್ದಾರೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಡೇಟ್ ಬರ್ತಾ ಇದೆ. ಇದು ಫ್ರೆಂಡ್ಸ್ ಸುಳ್ಳು ಅಂತ ಹೇಳ್ಬೋದು. ಯಾಕೆಂದರೆ ಇಶಾನ್ ಕಿಶನ್ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ, ನಾನು ನಮ್ಮ ದೇಶವನ್ನು ಬಿಟ್ಟು ಬೇರೆ ಯಾವುದೇ ದೇಶಕ್ಕೆ ಆಡಲು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇಶಾನ್ ಕಿಶನ್ ಅವರಿಗೆ ಬೇರೆ ದೇಶದಿಂದ ಆಫರ್ ಬಂದಿದ್ದು ಮಾತ್ರ ನಿಜ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಜಿಂಬಾಬ್ವೆ ದೇಶದಿಂದ ಇವರಿಗೆ ಆಫರ್ ಬಂದಿತ್ತು, ನೀವು ನಮ್ಮ ದೇಶಕ್ಕೆ ಬನ್ನಿ, ನಾವು ನಿಮಗೆ 100 ಕೋಟಿಯನ್ನು ಕೊಡ್ತೇವೆ ಅಂತ ಇಶಾನ್ ಕಿಶನ್ ಅವರನ್ನು ಕೇಳಿದ್ರಂತೆ. ಆದರೆ ಇಶಾನ್ ಕಿಶನ್ ಅವರು ಅದಕ್ಕೆ ಒಪ್ಪಿಕೊಳ್ಳಲಿದೆ. ನಾನು ನಮ್ಮ ಭಾರತ ತಂಡಕ್ಕೆ ಆಡುತ್ತೇನೆ, ಇನ್ನೂ ನಮ್ಮ ಭಾರತ ತಂಡದಲ್ಲಿ ಆಡಬೇಕು ಅಂತ ಇಶಾನ್ ಕಿಶನ್ ಅವರು ಹೇಳಿದ್ದಾರೆ. ಆದರೆ ಇಶಾನ್ ಕಿಶನ್ ಅವರಿಗೆ ಬೇರೆ ದೇಶಗಳಿಂದ ಆಫರ್ಸ್ ಬಂದಿದ್ದು ಮಾತ್ರ ನಿಜ ಅಂತ ಹೇಳ್ಬೋದು. ಅದು ಏಕೆ ಅಂದರೆ ಅವರ ಬ್ಯಾಟಿಂಗ್ ಸ್ಟೈಲ್ ಅದೇ ರೀತಿ ಇದೆ ಅಂತ ಹೇಳ್ಬೋದು. ಇಶಾನ್ ಕಿಶನ್ ಅವರಿಗೆ 100 ಕೋಟಿ ಡೀಲನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಭಾರತ ತಂಡದ ಮೇಲೆ ಗೌರವ ಇದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರು ಬೇರೆ ದೇಶಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.